ಬೆಳಗ್ಗೆ 8ಕ್ಕನ ಬಿಸಿಲು ಚಲೋ ಆತು ನೋಡ್ರಿ. ಹಂಗೆ ನಾಷ್ಟ ಮಾಡಿ ಬರುತ್ತಲೇನ ಬಿಸಿಲು ಚಲೋ ಆಗಿಬಿಟ್ಟೈತೆ ಅಲ್ಲಿ ಅವನವನು. ಇಲ್ಲಿ ಅದ್ರಾಗ ಆಂಧ್ರದಾಗಂತೂ 45 ಡಿಗ್ರಿ ಮೇಲೆ ಐತ್ರಿ ಬಿಸಿಲು. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾ ಎಲ್ಲದೇನಂತಂದ್ರೆ ಕೊಪ್ಪಳದಾಗ ಅದೇನಿ. ಕೊಪ್ಪಳದಾಗ ಧಾರವಾಡ ಖಾಲಿ ಮಾಡಿದ್ದೆ ಲಾಸ್ಟ್ ಟ್ರಿಪ್ ಗಾಡಿನ. ಧಾರವಾಡ ಖಾಲಿ ಮಾಡ್ಕೊಂಡು ಸೀದಾ ಕೊಪ್ಪಳಕ್ಕೆ ತೊಗೊಂಬಂದೆ. ಕೊಪ್ಪಳಕ್ಕೆ ಬರುತ್ತೆ ಟ್ರಾನ್ಸ್ಪೋರ್ಟ್ನಾಗ ಆಂಧ್ರ ನೆಲ್ಲೂರಿಗೆ ಲೋಡ್ ಐತೆ ಅಂತಂದ. ಏನು ಲೋಡ್ ಅಂತಂದು ಹೇಳುತ್ತಲೇನ ಮೈನ್ಸ್ ಲೋಡ್ ಐತಿ ಮಾಡ್ತೀರ ಅಂತ ಕೇಳಿದೆ. ಸರಿ ಆಯ್ತು ತಗೋರಿ ಅಂತಂದು ಬಂದೆ. ಇಲ್ಲೇ ಕೃಷ್ಣ ವೈಜಯಂತಿಯಿಂದ ಲೋಡ್ ಇತ್ತಂತ. ಸರಿ ಆಯ್ತು ತಗೋರಿ ಅಂತಂದು ಬಂದೆ. ಏನು ಲೋಡ್ ಅಂತಂದ್ರೆ ಮೈನ್ಸ್ ಲೋಡ್ ಅಂತಂದ. ಇದ ನೋಡ್ರಿ ಮೈನ್ಸ್ನ ಲೋಡ್ ಮಾಡ್ಕೊಂಡು ಹೋಗೋದು ಈ ಗಾಡಿಗೆ. ಕಾಟ ಮಾಡಿಸೋದು ಗಾಡಿ ಪಾರ್ಕಿಂಗ್ನಾಗ ಹಾಕ್ರಿ ಅಂದಿದ್ರಿ. ಇಲ್ಲೇ ಪಾರ್ಕಿಂಗ್ನಾಗ ಹಾಕಿದ್ವಿ. ಇವೆರಡು ಗಾಡಿ ಇವು ಒಂದು ನಮ್ಮ ಮಾವಂದು, ಒಂದು ನಮ್ಮ ಕಾಕಂದು. ಇದು ನನ್ನ ಗಾಡಿ. ಕಾಕ ಮಾವ ಏನು ಮಾಡಕತ್ತಾರ ನೋಡು ಬರ್ರಿ. ಹಂಗೆ ನಾನು ಸಕ್ರೆ ತುಂಬೇಕಂತ ಹೋಗಿ ಮಾಡಿದ್ದೆ. ಆದ್ರೆ ನಮ್ಮ ಕಾಕರು ಸಕ್ರೆ ಹೋಗ್ಬರಕ್ಕೆ ಲೇಟ್ ಆಕೈತಿ. ಇಲ್ಲೇ ಐತಂತ ಸ್ವಲ್ಪ ಬಾಡಿಗೆ ಚಲೋ ಉಳಿತೈತಿ. ಇದೊಂದು ಟ್ರಿಪ್ ಇಲ್ಲಿ ಆಂಧ್ರ ನೆಲ್ಲೂರು ಹೋಗಿ ಬರಂಬ 2 ಗಾಡಿ ತೊಗೊಂಡಂತಂದ್ರೆ ಆ ತಗೋರಿ ಅಂತಂದು ನಾ ಧಾರವಾಡದಾಗಿದ್ದ ಸೀದಾ MTನ ಬಂದುಬಿಟ್ಟು ಮತ್ತಿನ್ನು ಸಕ್ರೆ ತುಂಬ್ಕೊಂಡು ಹೋದ್ರೆ 1 ವಾರ ಟೈಮ್ ಬೇಕೈತಿ. 1 ವಾರದೊಳಗೆ ಅಂದ್ರೆ ಇಲ್ಲಿ 2 ಟ್ರಿಪ್ ಆಗಿಬಿಡ್ತಾವೆ. ಬಾಡಿಗೆನೂ ಚಲೋ ಉಳಿತೈತೆ ಅಂತ ಹೇಳಿದ್ರೆ ಅದಕ್ಕೆ ಇದು ನಮ್ಮ ಕಾಕನ ಗಾಡಿದು ಸೈಡ್ ಪೈಪ್ ಹೋಗಿತ್ರಿ ಅಲ್ಲಿ ಮ್ಯಾಲೂರ್ದು. ಅದು ಮಾವನ ಗಾಡಿಯಿಂದ ಹೆಂಗಿದ್ರು ಅರ್ಧಂಬರ್ಧ ಐತೆ ಅಂಥೇಳಿ ಅವ್ನ ಗಾಡಿಯಿಂದ ಮುರಿಯಾಕತ್ತಾನ್ರಿ. ಅದನ್ನು ಮುರ್ಕೊಂಬಂದು ಇಲ್ಲಿ ಗಾಡಿಗೆ ಹಾಕಕತ್ತ ನೋಡ್ರಿ. ಇಲ್ಲಿ ಟಿಂಕರ್ ಕೆಲಸ ಮಾಡಕತ್ತಾನ. ಇವನ ಮೇಸ್ತ್ರಿ ಆಗಿಬಿಟ್ಟಾನ. ಎಲ್ಲದು ಮಾಡ್ಯಾನ ಅಂತ ನೋಟಂಗೆ ನಮ್ಮ ಕಾಕ. ಲೋಡರ್ ಬಂತ್ರಿ. ಇದ ಲೋಡ್ರಿ ಈಗ ಲೋಡ್ ಮಾಡಿದ್ವಿ. ಇದ ಲೋಡ್ರಿಲ್ಲೇನ ಲೋಡ್ ಮಾಡ್ತೀವಿ. ಫಸ್ಟಿಗೆ ನನಗಿನ್ನ ಮೊದಲು ಒಂದು ಆಂಧ್ರ ಗಾಡಿ ಐತಿ. ಆಂಧ್ರ ಗಾಡಿ ಆದ್ಮ್ಯಾಗ ನಂದು ಬಾಳೆ, ಆಮೇಲೆ ಸೆಕೆಂಡ್ ನಮ್ಮ ಕಾಕಂದು. ಈ ಗಾಡಿ ಲೋಡಿಗೆ ಹೊಣ್ತೀಗ ನೋಡ್ರಿ. ಆಂಧ್ರ ಗಾಡಿ ಹೆಂಗೈತಿ ಅವ್ರದ್ದು ಒಂಥರ ವೆರೈಟಿನ ಬಾಡಿ ಕ್ಯಾಬಿನ್ ಅವ್ರದ್ದು. ಆಂಧ್ರ ಗಾಡಿ ಲೋಡ್ ಕಂಪ್ಲೀಟ್ ಆಯ್ತು. ಈಗ ನನ್ನ ಗಾಡಿ ಲೋಡ್ ಹಚ್ಚಿದ್ದೆ ರೀ. ನನ್ನ ಗಾಡಿ ಒಂದು ಲೋಡ್ ಆತ್ಗಿ ಅವೊಂದು 2 ಗಾಡಿ ಲೋಡ್ ಆಗಿದ್ವು ಅಂದ್ರೆ ಸೀದಾ ನಾವು ಸಣ್ಣವ್ರಿದ್ದಾಗ ಹಿಂಗೆ ಎಲ್ಲರ ಲೋಡರ್ ಹಿಂಗೆ ಇಟಾಚಿ ಏನರ ಕೆಲಸ ಮಾಡೋಕೆ ಬಂದು ಅಂದ್ರೆ ಹೋಗಿ ನೋಡ್ಕೊತ ನಿಂತ್ಬಿಡ್ತಿದ್ವಿ. ನನಗೆ ಕರೆ ಹಿಂಗೆ ಲೋಡ್ ಮಾಡೋ ಮುಂದೆ ಖಾಲಿ ಮಾಡೋ ಮುಂದೆ ಅದೇನೇನು ಅಲ್ಲಿಂದ ಸೀದಾ ಹಂಗೆ ಆಫೀಸ್ ಹತ್ರ ಬಂದ್ವಿ ರೀ. ಲೋಡ್ ಗಿಡಿ ಎಲ್ಲ ಮಾಡ್ಕೊಂಡು ಗಾಡಿನೂ ಹೊಲಸು ಭಾಳ ಆಗಿತ್ತು, ಧೂಳಾಗಿತ್ತು. ಅದಕ್ಕೆ ಗಾಡಿ ಎಲ್ಲ ಸ್ವಚ್ಛ ಮಾಡ್ಕೊಂಡೆ. ಕುಡಿಯೋಕೆ ನೀರು ಬೇಕಾಗಿದ್ವು. ನೀರೆಲ್ಲ ತುಂಬಿಟ್ಕೊಂಡೆ ಗಾಡಿ ಒಳಗೆ. ಇಲ್ಲೇ ಕ್ಯಾನು 1-4 ಬಾಟ್ಲಿ ನೀರು ತುಂಬಿಟ್ಟು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಬಂದ್ಮ್ಯಾಗ ಸ್ವಲ್ಪ ಹೊಟ್ಟೆ ಹಸ್ಯಾಕ ಕುಂತಿತ್ತು. ಸ್ವಲ್ಪ ಇಲ್ಲೇ ದಾಬಾದಾಗ ಹೋಗಿ ಊಟ ಮಾಡಿ ಬಂದ್ರತ್ತಂತ ಹೇಳಿ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮಾಡ್ಕೊಂಡಿದ್ದ ಸೀದಾ ಅಲ್ಲಿದ್ದ ಮುಂದೆ 100 ಕಿಲೋಮೀಟ್ರ್ ಬಂದ್ವಿ. 100 ಕಿಲೋಮೀಟ್ರ್ ಕುರೆಕೊಪ್ಪ ಸಣ್ಣಕ್ಕೆ ಬಂದ್ವಿ. ಅಲ್ಲಿ ಒಂದು ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಬಂದ್ವಿ. ಅಲ್ಲಿ ಟಪಾಲಿ ಸೀಲ್ ಹಾಕ್ಸೋದಿತ್ತು. ಸೀಲೆಲ್ಲ ಹಾಕಿಸ್ಕೊಂಡ್ವಿ. ಸೀಲೆಲ್ಲ ಹಾಕಿಸ್ಕೊಂಡು ಮುಂದೆ ಹಂಗೆ ಡೀಸೆಲ್ ಬಂಕ್ ಕೊಟ್ಟಿದ್ದ. ಡೀಸೆಲ್ ಬಂಕಿಗೆ ಬಂದು ನಿಂತ್ಕೊಂಡು ಡೀಸೆಲ್ ಹಾಕಿಸ್ಬೇಕಂತಂದು ನಿಂತೀವಿ. ಇಲ್ಲೇ ಡೀಸೆಲ್ ಬಂಕ್ನಾಗ ಇವ್ರು ನಮ್ಮ ಕಾಕರ್ ಕುಂತು ಗಾಡಿ ಹಚ್ಕೊಂಡು ನಿಂತ್ಬಿಟ್ರೆ. ಅಲ್ಲೇ ಕುಂತಾಳಗೆ ನೋಡ್ರಿ ಹೆಂಗೆ ಕುಂತಾರೆ ಟಪ್ಪಿಲ್ಲಿ ನೋಡ್ಕೊತ. ನಮ್ಮ ಕಾಕ ಎಲ್ಲಿರ್ತಾನೆ ಇವ ಹಿಂದಿಂದ ಮಾವ ಹಂಗೆ ಅಡ್ಡಾಡವನ ಇವ ಬಂಕ್ನಾಗ ಬಂದು ನಿಂತಿಂದ ಬಂಕ್ ಒಳಗೆ ನಿಮ್ಮ ಟ್ರಾನ್ಸ್ಪೋರ್ಟ್ನಾಗ ಒಂದು 900 ಲೀಟ್ರ್ ಆರ್ಡ್ರ್ ಮುಗ್ದೈತಪ್ಪ, ನೀವು ಫೋನ್ ಹಚ್ಚಿ ಮಾತಾಡ್ಬೇಕು ಅವ್ರಿಗೆ. ಅವ್ರು ಹೇಳಿದ ಮ್ಯಾಗ ವಾಪಸ್ ಡೀಸೆಲ್ ಹಾಕ್ತೇವೆ ಅಂತ ಹೇಳಿದ. ಸರಿ ತಡ್ರಿ ಅಂತಂದು ನಾವು ಅವ್ರಿಗೆ ಟ್ರಾನ್ಸ್ಪೋರ್ಟ್ನಾಗ ಫೋನ್ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ನಾಗ ಜಲ್ದಿ ಫೋನ್ ಎತ್ತಲೇ ಇಲ್ಲ. ನಾವು ನೋಡಿದ್ರೆ ಜಲ್ದಿ ಹೋದ್ರತ್ತಂತೇಳಿ ಅವಸರ ಮಾಡಿ ಲೋಡ್ ಗಿಡೆಲ್ಲ ಮಾಡ್ಕೊಂಡು ಇಲ್ಲಿ ಬಂದು ನಿಂತ್ರಿ. ಹಿಂಗೆ ಮಾಡಿದ್ರು. ಹಿಂಗೆ ಮಾಡ್ಬೇಕಂತಂದು ಕಾದು ಸಾಕಾಗಿ ಮತ್ತೆ ಟ್ರಾನ್ಸ್ಪೋರ್ಟ್ನಾಗ ವಾಪಸ್ ಫೋನ್ ಹಚ್ಚಿದ್ರು. ಎತ್ತಲೇ ಇಲ್ಲ. ಎಷ್ಟು ಹಚ್ಚಿದ್ರು. ಇವಾಗ ಡೀಸೆಲ್ ಬಂಕ್ನಾಗ ಹೋಗಿ ಮಾತಾಡಿದ್ರೆ ಗಾಡಿ ಹೊರಗೆ ತೆಗೀರಿ ಅಂತ ಹೇಳಿದ. ಗಾಡಿ ಯಾಕ್ರಿ ಹೊರಗೆ ತೆಗೀರಿ ಅಂತಂದು ಹೇಳಿದ್ರೆ ನಿಂದ್ರಾಕೆ ಬಿಡಲೇ ಇಲ್ಲ. ಮತ್ತು ಇಲ್ಲಿ ಸೈಡ್ ಪಾರ್ಕಿಂಗಿಗೆ ಹಾಕ್ಸಿದ ಗಾಡಿನ. ಮತ್ತು ನಿನ್ನ ಸಾಯಂಕಾಲ ಡೀಸೆಲ್ ಹಾಕ್ಸ್ಕೊಂಡು ಬರುತ್ತಲೇ 7 ಗಂಟೆ ಆಯ್ತು. ಮುಂದೆ ಭಾಳ ದೂರ ಏನು ಬರಲಿಲ್ಲ. ತಾಡ್ಪತ್ರಿ ಸಣ್ಣಕ್ಕೆ ಬಂದ್ವಿ. ತಾಡ್ಪತ್ರಿ ಸಣ್ಣಕ್ಕೆ ಬರುತ್ತಲೇ ಒಂದು ಟೋಲ್ ಹತ್ತು ಬರುತ್ತಲೇನ ನಿದ್ದೆ ಭಾಳ ಬರೋಕೆ ಕುಂತ್ರಿ. ಅಲ್ಲೇ ಟೋಲ್ನಾಗ ಹಚ್ಚಿ ಮಕ್ಕೊಂಡಿದ್ದೆ. ಟೋಲ್ನಾಗ ಮಕ್ಕೊಂಡು ಮುಂಜಾನೆ ಎದ್ದು ಬಿಟ್ಟೇನಿ. ಈಗ ಇನ್ನು ಭಾಳ ಅಂದ್ರೆ 350 ಕಿಲೋಮೀಟ್ರ್ ಹೋಗ್ಬೇಕ್ರಿ. ಇನ್ನು ಇಲ್ಲೇ ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕಂತಂದು ಒಂದು ಚಲೋ ಹೋಟೆಲ್ ನೋಡಕತ್ತಿದ್ವಿ. ಹಂಗೆ ಅಷ್ಟೊತ್ತಲೇ ನಮಗೆ 2 ಗಾಡಿನ ಲೋಡ್ ಮಾಡ್ಕೊಂಡು ಹಿಂದೆ ಬಂದಿದ್ದು. ಎಲ್ಲಿ ನಾಷ್ಟ ಮಾಡೋದು ಅಂತ ಕೇಳಿದ್ರೆ ಇಲ್ಲೇ ಮುಂದೆ ಒಂದು ಹೋಟೆಲ್ ಚಲೋ ಐತ್ರಿ, ನಾ ನೋಡೇನು ಬರ್ರಿ ಸೈಡ್ ಹಾಕ್ತೇನೆ, ಅಲ್ಲೇ ನಾಷ್ಟ ಮಾಡಿ ಹೋಗೋಣ ಅಂತೇಳಿದ್ರು. ಮತ್ತು ಹಂಗೆ ಮುಂದೆ ಅಲ್ಲೇ ನಾಷ್ಟ ಮಾಡ್ಕೊಂಡು ಮುಂದಕ್ಕೆ ಬಿಟ್ಟಿವ್ರಿ. ಹಂಗೆ ಮುಂದಕ್ಕೆ ಬಿಡುತ್ತಲೇ ಬೆಳಗ್ಗೆ 8ಕ್ಕನ ಬಿಸಿಲು ಚಲೋ ಆಯ್ತು ನೋಡ್ರಿ. ಹಂಗೆ ನಾಷ್ಟ ಮಾಡಿ ಬರುತ್ತಲೇನ ಬಿಸಿಲು ಚಲೋ ಆಗಿಬಿಟ್ಟೈತೆ ಅಲ್ಲಿ ಅವನವನು. ಇಲ್ಲಿ ಅದ್ರಾಗ ಆಂಧ್ರದಾಗಂತೂ 45 ಡಿಗ್ರಿ ಮೇಲೆ ಐತ್ರಿ ಬಿಸಿಲು. ನಮ್ಮ ಸೈಡ್ ಬಿಸಿಲು ಸ್ವಲ್ಪ ಕಮ್ಮಿ ಇರ್ತೈತಿ. ಇಲ್ಲಿ ಬಿಸಿಲು ನಮ್ಗೆ ಹೊಸದಲ್ಲ, ತಡ್ಕೊಳಕ್ಕಾಗಂಗಿಲ್ಲ ರೀ ಅವನವನ್ನ. ಏನು ಮಾಡ್ತೀರಿ, ಡ್ರೈವರ್ ಜೀವನ ಹಂಗೈತಿ. ಎಲ್ಲ ರೋಡ್ ಮ್ಯಾಗ ಜೀವನ ನಮ್ಮದು. ಮತ್ತೇನು ಮಾಡೋದು, ದುಡಿಯಬೇಕು, ದುಡಿಲಿಕ್ಕರ ನಡೆಯಂಗಿಲ್ಲ ಅವನವನ್ನ. ಮತ್ತು ಅಂತಂದು ಹಂಗೆ ಬಿಸಿಲಾಗಿ ಏನು ಮಾಡೋದು ಅಂತಂದು ಮೇಲಕ್ಕೆ ಹೊಂಟಿವಿ ರೀ. ಮತ್ತು ಮಧ್ಯಾಹ್ನ ಮ್ಯಾಗ ಒಂದು ಸ್ವಲ್ಪ ಎಲ್ಲರೂ ಸೈಡ್ ಹಾಕಿದ್ರೆ ಆತಂತೇಳಿ
ಬಿಸಿಲು ಚಲವಾಗಿತ್ತು ಅಂಥೇಳಿ ಬಿಸಿಲಾಗ ಏನು ಜೋರು ಹೊಡಿದಂತ ನಾವು ಮೇಲಕ್ಕಂತ ಹೊಂಟ್ರಿ. ಇವರು ಹೊಸಪೇಟೆ ಗಾಡಿಯವರು ಅಂತರೂ ಒಟ್ಟೆ ಬಿಸಿಲು ನೋಡೋಂಗಿಲ್ಲ, ಏನು ನೋಡೋಂಗಿಲ್ಲ ರೀ. ಗಾಡಿ ಅಂತರೂ ಹೊಳೆ ನೋಡೋಂಗಿಲ್ಲ. ಅವ್ರು ಕಿತ್ಕೊಂಡು ಹೋದ್ರು ಹೋತಂತಂದು ಹೊಡೆಯೋದು ಒಂದು ಸೊನ್ನೆ. ಟಯರ್ ಹೀಟ್ ಆದರೂ ಅಷ್ಟೇ, ಲೈನರ್ ಬೆಂಕಿ ಎತ್ತಿದ್ರು ಅಷ್ಟೇ ಬಿಡಂಗಿಲ್ಲ ಅವರು. ಭಾಳ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅವರು. ಆಂಧ್ರದಾಗ ಇದೀವಿ ನಾವು ಇವತ್ತು. ನೋಡ್ರಿ ಇವು ಆಂಧ್ರ ರೋಡ್ ಹೆಂಗೆ ಐತಿದೆ. ನಾನು ಭಾಳ ದಿವ್ಸದ ಮ್ಯಾಗ ಈ ಕಡೆ ಬಂದೀನಿ. ರೋಡನ್ನು ನೆನಪಾಗೋಲ್ತಿದ್ದು ಎಲ್ಲದೇನೆ ಅಂತೇಳಿ ಅವನು. ಹಂಗೆ ಮುಂದ್ಕತ್ತ ಬಂದ ಮ್ಯಾಗ ಒಂದು ಸ್ವಲ್ಪ ದೂರ ಬಂದು ಚಹಾ ಕುಡಿದ್ರಿ. ಚಾಗೆ ಎಲ್ಲ ಕುಡ್ಕೊಂಡು ಮುಂದೆ ಬಂದ್ವಿ. ಅದ್ರಾಗ ಅಲ್ಲೊಬ್ಬ ಸಣ್ಣ ಗಾಡಿ ಅವು ಭಾಳ ಕಾಡ್ಸಕ್ಕೆ ಕುಂತ್ಬಿಟ್ಟಿದ್ದೇನೆ ರೀ. ಅವನು ನೋಡೋಂಗಿಲ್ಲ ಮಾಡಂಗಿಲ್ಲ, ಸುಮ್ಮನೆ ಓವರ್ಟೇಕ್ ಮಾಡೋದು, ಮುಂದೆ ಬಂದು ಬ್ರೇಕ್ ಮಾಡೋದು ಮಾಡಕತ್ತಿದ್ದ. ಮತ್ತು ನಾನು ಹೋಗ್ಲೆ ಮತ್ತೆ ಎಲ್ಲಿ ಜಗಳ ಮಾಡೋದು ಅಂತಂದು ಕೈ ಬಿಟ್ಟೆ. ಅವರು ಒಟ್ಟು ಅವ್ರ ಗಾಡಿ ನಿಂತಂಗೆ ನಿಂದಿರ್ತಾವ ಅಂತ ಮಾಡಿಬಿಡ್ತಾರೆ ರೀ. ನಮ್ಮ ಗಾಡಿನ ಅವ್ರೇನು ಸಣ್ಣ 4 ಗಾಲಿ ಇರ್ತಾವೆ, ಪಟಕ್ಕನ ಬ್ರೇಕ್ ಮಾಡೋದ್ಲೆ ನಿಂತ್ಬಿಡ್ತಾವೆ. ನಮ್ಮ 35 ಟನ್ ಹೊತ್ಕೊಂಡಿರ್ತೈತೆ ಗಾಡಿ. ಬ್ರೇಕ್ ಹಚ್ಚೋದು ಬಿಟ್ಟು ಎದ್ದು ನಿಂತ್ರು ಜಲ್ದಿ ನಿಂದ್ರಂಗಿಲ್ಲ. ಅದಕ್ಕೊಂದು ಸ್ವಲ್ಪ ಲೆಂತ್ ಬೇಕಾಕತಿ ನಿಂದಿರ್ಬೇಕು. ಅದು ಕಾರ್ನಾರ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆದ್ರೆ ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ. ಸುಮ್ಮನೆ ನಮ್ಮ ಜೊತೆ ಅದೊಂದು ಇದು ಅವ್ರಿಗೆ ಚಾಳಿ, ಹೊಲಸು ಚಾಳಿ ಅಂತಾರಲ್ಲ ಅದ್ರಿ. ಹಂಗೆ ಮುಂದೆ ಬಂದಿಂದ ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಆಯ್ತು. ಟಯರನ್ನು ಹೀಟಾಗಿದ್ದು, ಅದಕ್ಕೆ ಸೈಡ್ ಹಾಕಿಲ್ಲ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಅಂತೇಳಿ ಅಲ್ಲಿ ಗಾಡಿ ರೋಡ್ನಾಗ ಹಚ್ಚಿಲ್ಲ. ಒಂದು ಹೋಟೆಲ್ ಬಂದಾಗಿದ್ದಿತ್ತು. ಹೋಟೆಲ್ ಹತ್ರ ಬಂದು ಕುಂತಿದ್ವಿ ನಾವು ಹಂಗೆ ಮಾತಾಡ್ಕೊತ. ಬಿಸಿಲು ಅಂತೂ ಭಾಳ ಐತಿ. ಬಿಸಿಲಾಗ ತಡ್ಕೊಳಕ್ಕಾಗಲ್ರಿ. ಸೆಕಿನೂ ಹಂಗೆ ಐತಿ. ಜಳಕ ಮಾಡಿದ್ದು ಎಲ್ಲ ವೇಸ್ಟ್ ಆಗಿ ಹೋಗೈತಿ. ಅಷ್ಟು ಸೆಕೆ. ಎಷ್ಟು ಜಳಕ ಮಾಡಿದರೂ ಸಾಕಂಗಿಲ್ಲ ಇವು ಸೆಕಿಗೆನ. ಮಾಡಬಾರ್ದು ಅನ್ನೋ ಅನ್ನಿಸ್ಬಿಡ್ತೈತಿ. ಅದಕ್ಕೆ ಇಲ್ಲೇ ಸಾಯಂಕಾಲ ಮಟ್ಟ ಆರಾಮ್ ನಿಂತು ಅಷ್ಟನ್ನು ತನ್ನ ಗಾಡಿ ಟೈರ್ ಗೀರ್ ಎಲ್ಲನೂ ತಣ್ಣಗಾಕ್ಕವು. ಟೈರ್ ಗೀರ್ ಎಲ್ಲ ತಣ್ಣಗೆ ಆಮ್ಯಾಗ ಹೋದ್ರಾತಂತೇಳಿ ಇಲ್ಲೇ ಒಂದು ತಾಸು ಕುಂತು ಅತ್ತಾಗಿತ್ತ ಟೈಮ್ ಪಾಸ್ ಮಾಡಿ ಮುಂದೆ ನೆಲ್ಲೂರಿಗೆ ಬರುತ್ತೇನೆ. ಸಾಯಂಕಾಲ ಕತ್ಲ ಹಾಗೆ ಬಿಡ್ತು. ಎಲ್ಲ ಬೀದಿಲಿ ದೀಪನೂ ಹತ್ತಿದ್ವು ರೀ. 7 ಗಂಟೆ ಆಗಿತ್ತು ಟೈಮಿಗೆ. ನಮ್ಮ ಕಾಕಾರ ಮುಂದೆ ಹೊಂಟ್ರ, ನಾ ಹಿಂದಿಂದ ಹೊಂಟೀನಿ. ಅವ್ರು ರೋಡ್ ಗೊತ್ತಿಲ್ಲ ಅಂದರೂ ಮುಂದೆ ಹೊಂಟಾರ ಅವರು. ಆಮ್ಯಾಗ ಮುಂದೆ ಹೋಗಿಂದ ಎಲ್ಲರೂ ಒಂದು ಸ್ವಲ್ಪ ತಪ್ಪಿದ್ರೆ ಅನ್ನೋದ್ಲಿಂದ ನನಗೆ ಬಯಕ್ಕೆ ನಿಂದಿರ್ತಾರೆ. ನೀನು ಮುಂದೆ ಹೋಗಕ್ಕೆ ಬರೋಂಗಿಲ್ಲನ ಅಂತಂದು. ಸಿಟಿ ಒಳಗೆ ಅಂತರೂ ಸಣ್ಣ ಗಾಡಿ ಅವ್ರದ್ದು ಕಾಟ್ಬಾಡ್ರಿ. ಇವ ನೋಡ್ರಿ ಕಾರ್ ನೀವು ನೋಡ್ರಿ ಗಾಡಿ ಬರಕತ್ತಿದ್ದು ನೋಡಿದ್ರು ಹೆಂಗೆ ಗಟ್ಟು ಬಂದ. ಒಟ್ಟು ಅವ ನಮ್ಮ ದೊಡ್ಡ ಗಾಡಿಯಾರು ನಿಂದಿರ್ಸ್ಬೇಕವ. ನಾನು ನಿಂದ್ರಿಸಿಂದ ಸಮಾಧಾನ ಆಕೈತೆ. ಅವ್ಗೆ ಅರ್ಜೆಂಟ್ ಭಾಳ ಇರ್ತೈತೆ. ಅವನ ಹೋಗ್ಬೇಕು ಮುಂದೆ. ಏನು ಜನ ಭಾಳ ಅರ್ಜೆಂಟ್ ದೊಡ್ಡ ಗಾಡಿ ನೋಡಿದ್ರೆ ಹಿಂಗೆ ಯಾಕೆ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಿಂಗೆ ವಿಡಿಯೋಗಳಿಗಾಗಿ ನಿಮ್ಮ ಸಪೋರ್ಟ್ ಬೇಕು. ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್.